Hi, hello friends. Welcome back to Nagaraj Paramedical YouTube ಚಾನಲ್. ಫ್ರೆಂಡ್ಸ್, ಮೊನ್ನೆ ಅಂದರೆ ಒಂದು 4 to 5 days ಬ್ಯಾಕ್ ಥರ್ಡ್ ಇಯರ್ದವ್ರದ್ದು ನಮ್ದು ಪ್ಯಾರಾಮೆಡಿಕಲ್ ಬೋರ್ಡ್ ರಿಸಲ್ಟ್ಸ್ನ ರಿಲೀಸ್ನ ಮಾಡಿರುವಂಥದ್ದು. ಸೊ ಅದರೊಳಗಡೆ ಒಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಕೂಡ ಬಂದಿರುವಂಥದ್ದು, ಅದು ನಿಮಗೆ ಕೂಡ ಗೊತ್ತಿರುವಂಥದ್ದೇ. ಬಟ್ ಇವಾಗ ಮೇಜರ್ ಆಗಿ ಪ್ರಾಬ್ಲಮ್ ನನಗೆ ಫ್ರೀಕ್ವೆಂಟ್ ಆಗಿ ಕ್ವಶನ್ಸ್ನ ಕೇಳ್ತಿರುವಂಥದ್ದು ಕಮೆಂಟ್ಸಲ್ಲಿ ಕೂಡ, ಆಮೇಲೆ ನಂದು ಪರ್ಸ್ನಲಿ ಕೂಡ ನಮ್ಮ ಸ್ಟೂಡೆಂಟ್ಸ್ ಕೂಡ ಕೇಳ್ತಿರುವಂಥದ್ದು, ಸರ್ ಇನ್ನೂ ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತೇಳಿ. ಸೊ ಈ ಒಂದು ಅಪ್ಡೇಟ್ಸ್ನ ಪಕ್ಕಾ ಒಂದು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ನ ಮಾಡಿನೇ ನಾವೊಂದು ಸ್ಟೂಡೆಂಟ್ಸಿಗೆ ನಾನು ಯಾವುದು ಪ್ರೊವೈಡ್ನ ಮಾಡುವಂಥದ್ದು. ಸೊ ಇವತ್ತು ಈವ್ನಿಂಗ್ ನಾನು ನಮ್ಮ ಬೋರ್ಡಿಗೆ ಕಾಂಟ್ಯಾಕ್ಟ್ನ ಮಾಡಿದಾಗ ಸೊ ಅವ್ರು ಹೇಳಿರುವಂಥದ್ದು ಟೆಕ್ನಿಕಲ್ ಇಶ್ಯೂಸ್ ಇದೆ. ಸೊ ಪಾಸಿಬಲ್ ಆದರೆ ಸ್ಯಾಟರ್ಡೆ ಈವ್ನಿಂಗ್ ಒಳಗಡೆ ನಾವು ರಿಸಲ್ಟ್ಸ್ನ ರಿಲೀಸ್ನ ಮಾಡ್ತೀವಿ, ಇಲ್ಲ ಅಂದರೆ ಮಂಡೇ ಈವ್ನಿಂಗ್ ಒಳಗಡೆ ಎಟ್ ಎನಿ ಟೈಮ್ ರಿಸಲ್ಟ್ಸ್ ರಿಲೀಸ್ ಆಗೋ ಚಾನ್ಸಸ್ ಇದೆ ಅಂತೇಳಿ ಸೊ ಒಂದು ಇನ್ಫಾರ್ಮೇಷನ್ಸ್ನ ನಾನು ಬೋರ್ಡ್ ಕಡೆಯಿಂದ ಕಲೆಕ್ಟ್ನ ಮಾಡಿರುವಂಥದ್ದು. ಓಕೆ ಫ್ರೆಂಡ್ಸ್, ಸೊ ಇದು ರಿಸಲ್ಟ್ಸ್ ಬಗ್ಗೆ. ಆಮೇಲೆ ಥರ್ಡ್ ಇಯರ್ದವರು ಒಂದಿಷ್ಟು ಕಮೆಂಟ್ಸ್ನ ಮಾಡ್ತಿದ್ರಿ, ಆಮೇಲೆ ಕಾಲ್ ಕೂಡ ಮಾಡ್ತಿದ್ರಿ ನಮ್ಮ ಸ್ಟೂಡೆಂಟ್ಸು. ಸೊ ನಂದು ಅಬ್ಸೆಂಟ್ ಅಂತೇಳಿ ಬರ್ತಿದೆ, ಆಮೇಲೆ ಮತ್ತು ಬೇರೆ ಏನೋ ಪ್ರಾಬ್ಲಮ್ ಅಂತ ಬರ್ತಿದೆ, ಸೊ ಅದಕ್ಕೆ ಸೊಲ್ಯೂಷನ್ ಹೇಳಿ ಅಂತೇಳಿ. ಸೊ ನಿಮ್ಗೆ ಹೇಳೋದು ಅಷ್ಟೇ, ನಿಮ್ಗೆ ಏನು ಪ್ರಾಬ್ಲಮ್ ಬಂದಿದೆಯೋ ಸೊ ಅದನ್ನು ಇಮ್ಮಿಡಿಯೇಟ್ ಆಗಿ ನಿಮ್ಮ ಪ್ರಿನ್ಸಿಪಲ್ ಕಣ್ಣಿಗೆ ತರಿಸಿ, ಸೊ ಅದೇನು ಪ್ರಾಬ್ಲಮ್ ಇದೆಯೋ ನಿಮ್ಮ ಪ್ರಿನ್ಸಿಪಲ್ಗೆ ಆದಷ್ಟು ಬೇಗ ಹೇಳಿ ಪ್ರಾಬ್ಲಮ್ನ ರಿಸಾಲ್ವ್ನ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ರಿಸಲ್ಟ್ಸ್ ಬಗ್ಗೆ ಆಯಿತು. ಸೊ ಇವಾಗ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ ಕೂಡ ಕಮೆಂಟ್ಸ್ನ ಮಾಡ್ತಿದ್ದೀರಿ, ಸೊ ನನಗೆ ಪಾಸ್ ಆಗಿದೆ ಸರ್, ಬಟ್ ಇವಾಗ ಇಂಟರ್ನ್ಶಿಪ್ ಯಾವಾಗ ಹಾಕ್ತೀರಾ ಅಂತೇಳಿ. ಸೊ ನಿಮ್ಮ ಕಾಲೇಜ್ ಒಳಗಡೆ, ನಿಮ್ಮ ಡಿಸ್ಟ್ರಿಕ್ಸ್ ಒಳಗಡೆ, ಒಂದೊಂದು ಡಿಸ್ಟ್ರಿಕ್ ಒಳಗಡೆ ಒಂದೊಂದು ಕಾಲೇಜ್ ಒಳಗಡೆ ಒಂದೊಂದು ಥರನೇ ಇರುತ್ತೆ ಫ್ರೆಂಡ್ಸ್. ಸೊ ನಮ್ಮ ಕಾಲೇಜಿದ್ದ ನಾ ಹೇಳ್ತೀನಿ. ಸೊ ನಮ್ಮದು ಹಾಸ್ಪಿಟಲ್ ಅಟ್ಯಾಚ್ಡ್ ಪ್ಯಾರಾಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಸೊ ನಮಗೆ DHIC ಕೋರ್ಸ್ದು ಒಂದು ಬಿಟ್ಟು ರಿಮೈನಿಂಗ್ ಕೋರ್ಸ್ದು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ಸು ಬಂದಿರೋದಿಲ್ಲ. ಸೊ ಯಾವ ರೀಸನಿಗೆ ಬಂದಿರೋದಿಲ್ಲ ಅಂದಮೇಲೆ ನಮ್ಮ ಕಾಲೇಜ್ ಒಳಗಡೆನೆ ಹಾಸ್ಪಿಟಲ್ ಇರೋದ್ರಿಂದ ಸೊ 10ನೇ ತಾರೀಕಿಂದ ಸೊ ನಾವೇನು ಮಾಡ್ತಿದ್ವಿ, ಅವರಿಗೆ ಇಂಟರ್ನ್ಶಿಪ್ನ ಹಾಕ್ತಾ ಬರ್ತಿರುವಂಥದ್ದು. ಇವಾಗ ಎಲ್ಲ ಫಾರ್ಮಾಲಿಟೀಸ್ ಸೊ ಏನೇನು ರೆಡಿನ ಮಾಡ್ಕೋಬೇಕು ಎಲ್ಲಾನು ರೆಡಿನ ಮಾಡಿ 10ನೇ ತಾರೀಕಿಂದ ಸೊ 4 ಕೋರ್ಸ್ ಇದ್ದಾವೆ ನಮ್ಮದು, ಆ 4 ಕೋರ್ಸ್ನು ಯಾವುದು ಇಂಟರ್ನ್ಶಿಪ್ನ ನಾವು ಹಾಕ್ತಾ ಬರ್ತಿರುವಂಥದ್ದು. ಬಟ್ ನಮಗೆ ಮೇಜರ್ ಆಗಿ ಹೆಡ್ಡೇಕ್ ಆಗ್ತಿರುವಂಥ ಒಂದು ಕೋರ್ಸ್ ಏನಪ್ಪ ಅಂತಂದರೆ ಅದು DHICದು ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ದವರು. ಸೊ ಯಾವುದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕೇಳ್ತಿದ್ರು, ನಮ್ಗೆ ಪರ್ಮಿಷನ್ಸ್ಗೆ ಸಿಗ್ತಿಲ್ಲ, ಆಮೇಲೆ ಕಾರ್ಪೊರೇಷನ್ದವ್ರು ಕೂಡ ನಮಗೆ ಪರ್ಮಿಷನ್ಸ್ನ ಕೊಡ್ತಿಲ್ಲ. ಸೊ ಯಾವ ರೀಸನಿಗೆ ಅಂತಂದರೆ ನಮ್ಮದು ಗೌರ್ಮೆಂಟೇ ಹೇಳ್ತಿದೆ, ಸೊ DHICದವರಿಗೆ ನಮ್ಮದು ಡಿಪಾರ್ಟ್ಮೆಂಟಲ್ಲಿ ಇಂಟರ್ನ್ಶಿಪ್ಗೆ ಅಂತೇಳಿ ಪರ್ಮಿಷನ್ಸ್ನ ಕೊಡಬೇಡಿ ಅಂತೇಳಿ ಏನೋ ಸರ್ಕ್ಯುಲರ್ ಏನೋ ಬಂದಿದೆ ಅಂತೇಳಿ. ಬಟ್ ಅವ್ರಿಗೆ ಇವತ್ತಿಗೂ ನಮಗೂ ಆ ಒಂದು ಸರ್ಕ್ಯುಲರ್ನ ತೋರಿಸ್ತಿಲ್ಲ, ಯಾವ ರೀಸನಿಗೆ ಈ ಥರ ಹೇಳ್ತಿದ್ದಾರೆ ಅಂತೇಳಿ. ಬಟ್ ಇದು ಒಂದು ನಮಗೆ ನಮ್ಮ ಕಾಲೇಜಲ್ಲಿ, ಆಮೇಲೆ ನಮ್ಮ ಡಿಸ್ಟಿಕಲ್ಲಿ, ನಮ್ಮ ತಾಲೂಕಲ್ಲಿ ನಮಗೆ ಆಗ್ತಿರುವಂಥ, ನಾವು ಫೇಸ್ನ ಮಾಡ್ತಿರುವಂಥ ಮೇಜರ್ ಪ್ರಾಬ್ಲಮ್ DHIC ಕೋರ್ಸ್ದವರು. ಸೊ ಯಾವ ಕಾಲೇಜ್ದವ್ರಿಗೂ ನಮ್ಮ ಡಿಸ್ಟಿಕ್ ಒಳಗಡೆ DHICದವ್ರಿಗೆ ಯಾವುದು ಪರ್ಮಿಷನ್ಸ್ನ ಸಿಗ್ತಿಲ್ಲ. ಸೊ ಒಂದು ವೇಳೆ ಯಾವುದು ನಮ್ಮದು ಹಾಸ್ಪಿಟಲ್ ಅಟ್ಯಾಚ್ಡ್ ಕಾಲೇಜ್ ಇರೋದ್ರಿಂದ ಬೇರೆ ಕೋರ್ಸ್ದವ್ರಿಗೆ ನಾವೇನೋ ಇಂಟರ್ನ್ಶಿಪ್ನ ಹಾಕಿದ್ವಿ. ಸೊ ಬೇರೆ ಕಾಲೇಜ್ದವ್ರದ್ದು ಏನು ಸರ್, ನಮ್ಮದು ಹಾಸ್ಪಿಟಲ್ ಅಟ್ಯಾಚ್ಡ್ ಇಲ್ಲ, ಬರೀ ಕಾಲೇಜ್ ಅಷ್ಟೇ ಇದೆ ಅಂತಂದ ಮೇಲೆ ಸೊ ನೀವೆಷ್ಟು ಫೋರ್ಸ್ನ ಮಾಡ್ತಿರೋ, ನೀವೆಷ್ಟು ಪ್ರೆಷರ್ನ ಕೊಡ್ತಿರೋ ನಿಮ್ಮ ಪ್ರಿನ್ಸಿಪಲ್ಸ್ಗೆ ಇಲ್ಲ ನಿಮ್ಮ ಇನ್ಚಾರ್ಜಿಗೆ, ಸೊ ಅವ್ರು ಅಷ್ಟು ಬೇಗ ನಿಮ್ಮದು ಕಾಲೇಜ್ ಹಾಸ್ಪಿಟಲ್ ಅಟ್ಯಾಚ್ಡ್ ಯಾವುದಿರುತ್ತೋ ಸೊ ಅವ್ರಿಗೆ ಅಲ್ಲಿಗೆ ಹೋಗಿ ಪರ್ಮಿಷನ್ಸ್ನ ತೊಗೊಂಡು ನಿಮಗೆ ಇಂಟರ್ನ್ಶಿಪ್ನ ಹಾಕುವ ಚಾನ್ಸಸ್ ಇರುವಂಥದ್ದು. ಬಟ್ ಆ ಥರ ಯಾರು ಹಾಸ್ಪಿಟಲ್ ಅಟ್ಯಾಚ್ಡ್ ಇರಲಾರ್ದಂಥ ಕಾಲೇಜ್ದವರು ಸ್ವಲ್ಪ ಟೈಮ್ ಹಿಡಿಯುವಂಥದ್ದು. ಸೊ ಅವ್ರು ಯಾಕಂದರೆ ಪರ್ಮಿಷನ್ಸ್ನ ತೊಗೋಬೇಕು, ಆಮೇಲೆ ಅವ್ರದ್ದು 108 ಫಾರ್ಮ್ಯಾಲಿಟೀಸು ಒಂದು 100 ಸತ ತಿರುಗಾಡಿಸ್ತಾರೆ ಅವರು. ಸೊ ಅದಕ್ಕಂತೇಳಿ ನಿಮ್ದು ಒಂದು ಸ್ವಲ್ಪ ಟೈಮ್ ನಡೆಯುವಂಥದ್ದು. ಯಾವುದು ಹಾಸ್ಪಿಟಲ್ ಪ್ಯಾರಾಮೆಡಿಕಲ್ ಕಾಲೇಜ್ ಇದೆಯೋ ಅವ್ರಿಗೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಇಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಕಡೆನೂ 10ನೇ ತಾರೀಕಿಂದ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುವಂಥದ್ದು. ಓಕೆನಾ ಫ್ರೆಂಡ್ಸ್? ಸೊ ಇದು ಇವಾಗ ನಿಮಗೆ ಪ್ರಾಪರ್ ಆಗಿ ಒಂದು ಜೆನ್ಯೂನ್ ಆಗಿ ಒಂದು ಇನ್ಫಾರ್ಮೇಷನ್ಸ್ನ ನಾನು ಅಪ್ಡೇಟ್ನ ಮಾಡ್ತಿರುವಂಥದ್ದು. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಸೊ ನಮ್ಮದು ಕಮೆಂಟ್ಸ್ ಬಾಕ್ಸ್ ಓಪನ್ನೇ ಇರುತ್ತೆ, ಸೊ ನೀವು ಕಮೆಂಟ್ಸ್ನ ಮಾಡಿ. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ನ ತೊಗೊಂಬಂದು ನಾನು ನಿಮಗೆ ಆ ಒಂದು ಇನ್ಫಾರ್ಮೇಷನ್ಸ್ನ ಪ್ರೊವೈಡ್ನ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.